ಇಂದು ಧಾರ್ಮಿಕ ಉಗ್ರವಾದ ಪ್ರಪಂಚದಲ್ಲೇ ಅತಿ ದೊಡ್ಡ ಸವಾಲಾಗಿ ಬೆಳೆದಿದೆ. ಮತಾಂಧತೆಯನ್ನು ಪೋಷಿಸಿ ಉಗ್ರರನ್ನು ನುಸುಳಿಸುವ ಎರಡು ದೇಶಗಳ ನಡುವಿನಲ್ಲಿರುವ ಭಾರತ ಈ ಉಗ್ರವಾದದಿಂದ ಅನೇಕ ದಶಕಗಳಿಂದಲೂ ನೋವು ಅನುಭವಿಸುತ್ತಿದೆ. ಅಫ್ಘಾನಿಸ್ತಾನವನ್ನು ರಷ್ಯಾದ ಹಿಡಿತದಿಂದ ಬಿಡಿಸಲು ಅಮೆರಿಕ ಇಂತಹ ಉಗ್ರರನ್ನು ಪೋಷಿಸಿತು. ತೈಲಕ್ಕಾಗಿ ಅಮೆರಿಕ ಅರಬ್ ದೇಶಗಳ ಮೇಲೆ ದಾಳಿ ಮಾಡಿದಾಗ ಈ ಉಗ್ರರು ಅಮೆರಿಕ ವಿರುದ್ಧ ನಿಂತರು. ಅಮೆರಿಕದ ವಾಣಿಜ್ಯ ಕೇಂದ್ರದ ಅವಳಿ ಗೋಪುರಗಳನ್ನು ಉರುಳಿಸಿದಾಗ ಅದು ತಾನು ಪೋಷಿಸಿದ್ದ ಉಗ್ರರ ವಿರುದ್ಧವೇ ಯುದ್ಧ ಮಾಡಿ ಅಫ್ಘಾನಿಸ್ತಾನವನ್ನು ಆಕ್ರಮಿಸಿತು. ಆದರೆ ಉಗ್ರರ ಮುಖ್ಯಸ್ಥ ಒಸಾಮಾ ಬಿನ್ ಲಾಡೆನ್ ಸಿಗಲಿಲ್ಲ. 10 ವರ್ಷಗಳ ನಂತರವಷ್ಟೇ ಆಪ್ತಮಿತ್ರ ಪಾಕಿಸ್ತಾನದಲ್ಲೇ ಆತ ಅಡಗಿದ್ದು ತಿಳಿದು ಕೊನೆಗೂ ಆತನನ್ನು ಅಮೆರಿಕದ ನೇವಿ ಕಮಾಂಡೋಗಳು ಕೊಂದರು. ಸ್ವತಃ ಗೂಢಚರ್ಯೆ ವಿಭಾಗ ಮುಖ್ಯಸ್ಥರಾಗಿದ್ದು ಪೊಲೀಸ್ ಐಜಿಪಿಯಾಗಿ ನಿವೃತ್ತರಾದ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರು ಹೊಸ ಒಳನೋಟಗಳೊಂದಿಗೆ ಈ ಬಗ್ಗೆ ಬರೆದಿರುವ ಕೃತಿ ಆಪರೇಷನ್ ತ್ರಿಶೂಲ. ಈ ಪುಸ್ತಕದ ವಾಚನ ಮಾಡಲಿದ್ದಾರೆ ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರಾಗಿರುವ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 7:10 ಮರುಪ್ರಸಾರ ಗುರುವಾರ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 ಸಮುದಾಯ ರೇಡಿಯೋದಲ್ಲಿ. ಆ ದಿನ ಏನಾಯಿತು? ಅಮೆರಿಕನ್ ಏರ್ಲೈನ್ಸ್ ಸಂಸ್ಥೆಯ ಫ್ಲೈಟ್ 11 ಆ ದೇಶದ ಪೂರ್ವ ತೀರದಲ್ಲಿರುವ ಬೋಸ್ಟನ್ ನಗರದಿಂದ ಪಶ್ಚಿಮ ತೀರದಲ್ಲಿರುವ ಲಾಸ್ ಏಂಜಲೀಸ್ಗೆ ಹೋಗುವ ತಡೆರಹಿತ ವಿಮಾನವಾಗಿತ್ತು. ಸೆಪ್ಟೆಂಬರ್ 11ರಂದು ಆ ಬೋಯಿಂಗ್ 767 ವಿಮಾನಕ್ಕೆ ಕ್ಯಾಪ್ಟನ್ ಜಾನ್ ಓಗೋನೋಸ್ಕಿ ಪೈಲಟ್ ಆಗಿದ್ದರೆ ಕ್ಯಾಪ್ಟನ್ ಥಾಮಸ್ ಸಹ ಪೈಲಟ್ ಆಗಿದ್ದ. ವಿಮಾನದಲ್ಲಿ 9 ಜನ ವಿಮಾನ ಪರಿಚಾರಕರಿದ್ದರು. 81 ಪ್ರಯಾಣಿಕರು ವಿಮಾನವೇರಿದ್ದರು. ಈ ದೊಡ್ಡ ವಿಮಾನದಲ್ಲಿ 3 ಪ್ರಯಾಣಿಕರ ದರ್ಜೆಗಳಿದ್ದವು. ಮೊದಲ 4 ಸಾಲುಗಳು ಪ್ರಥಮ ದರ್ಜೆಯಾಗಿದ್ದರೆ ಅದರ ನಂತರದ 6 ಸಾಲುಗಳು ಬಿಸಿನೆಸ್ ದರ್ಜೆಯದಾಗಿದ್ದು ಉಳಿದವು ಎಕಾನಮಿ ದರ್ಜೆಯದಾಗಿದ್ದವು. ವಿಮಾನವು ಆಗಸಕ್ಕೆ ಏರುವಾಗ ಮತ್ತು ಕೆಳಗೆ ಇಳಿಯುವಾಗ ಮಾತ್ರ ಈ 3 ದರ್ಜೆಗಳ ನಡುವಿನ ಪರದೆಗಳನ್ನು ಸರಿಸಲಾಗುತ್ತಿತ್ತು. ಉಳಿದ ಸಮಯದಲ್ಲಿ ಪರದೆಗಳನ್ನು ಮುಚ್ಚುತ್ತಿದ್ದ ಕಾರಣ ಬೇರೆ ಬೇರೆ ವಿಭಾಗಗಳಲ್ಲಿ ಏನಾಗುತ್ತಿದೆ ಎಂದು ಉಳಿದ ದರ್ಜೆಗಳಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೆ ತಿಳಿಯುತ್ತಿರಲಿಲ್ಲ. ಬೆಳಗಿನ 7:59 ಗಗನಕ್ಕೇರಿದ ಈ ವಿಮಾನವು ಸರಿಯಾಗಿ 8:14 ತನ್ನ ನಿಗದಿತ ಹಾರಾಟದ ಎತ್ತರವನ್ನು ತಲುಪಿತು. ಇದಾದ ನಂತರ ಬೋಸ್ಟನ್ ವಿಮಾನ ನಿಲ್ದಾಣದ ಏರ್ ಟ್ರಾಫಿಕ್ ಕಂಟ್ರೋಲ್ ಅದರ ಪೈಲಟ್ಗೆ 35,000 ಅಡಿ ಎತ್ತರಕ್ಕೆ ಹಾರಲು ಹೇಳಿತು. ಆದರೆ ವಿಮಾನ ಚಾಲಕನಿಂದ ಯಾವುದೇ ಪ್ರತಿಕ್ರಿಯೆಯೂ ಅವರಿಗೆ ಬರಲಿಲ್ಲ. ಅದೇ ಸಮಯಕ್ಕೆ ವಿಮಾನದ ಮುಂದಿನ ಭಾಗದಲ್ಲಿದ್ದ ಪ್ರಥಮ ದರ್ಜೆಯ ಸೀಟ್ ನಂಬರ್ 2ರಲ್ಲಿ ಕುಳಿತಿದ್ದ 2 ಪ್ರಯಾಣಿಕರು ತಮ್ಮ ಸೀಟುಗಳಿಂದ ಮೇಲೆದ್ದರು. ತಮ್ಮ ಎದುರಿಗೇ ಇದ್ದ 2 ವಿಮಾನ ಪರಿಚಾರಕರನ್ನು ಅವರು ಹರಿತವಾದ ಆಯುಧವೊಂದರಿಂದ ಇರಿದರು. ಅನಂತರ ಅವರು ಬಲವಂತದಿಂದ ಕಾಕ್ಪಿಟ್ ಬಾಗಿಲನ್ನು ತೆರೆಸಿದರು. ಅಷ್ಟರಲ್ಲಿ 8ನೇ ನಂಬರ್ ಸೀಟಿನಲ್ಲಿ ಕುಳಿತಿದ್ದ 2 ಮೇಲೆದ್ದು ಕಾಕ್ಪಿಟ್ ಪ್ರವೇಶಿಸಿ ಬಾಗಿಲನ್ನು ಬಂದ್ ಮಾಡಿದರು. 8:19 ಆ ವಿಮಾನದಲ್ಲಿದ್ದ ಬೆಟ್ಟಿ ಎನ್ನುವ ಗಗನಸಖಿ ತನ್ನ ಫೋನ್ನಿಂದ ಅಮೆರಿಕನ್ ಏರ್ಲೈನ್ಸ್ ಕಚೇರಿಗೆ ಕರೆ ಮಾಡಿ ವಿಮಾನದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದಳು. ನಾವು ವಿಮಾನ ಚಾಲಕರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ, ಆದರೆ ಕಾಕ್ಪಿಟ್ನಿಂದ ಉತ್ತರ ಬರುತ್ತಿಲ್ಲ. ಬಿಸಿನೆಸ್ ಕ್ಲಾಸ್ನಲ್ಲಿ ನಮ್ಮ 2 ಪರಿಚಾರಕರಾದ ಮಾರ್ಟಿನ್ ಮತ್ತು ಅರೆಸ್ಟೆಗೆ ಯಾರೋ ಇರಿದಿದ್ದಾರೆ. ಅವರು ಉಸಿರಾಡಲು ಕಷ್ಟಪಡುತ್ತಿದ್ದಾರೆ. ಅಪಹರಣಕಾರರು ಕಣ್ಣುಗಳಿಗೆ ಉರಿ ಬರಿಸುವಂತಹ ಪೆಪ್ಪರ್ ಸ್ಪ್ರೇ ಬಳಸಿರುವಂತೆ ತೋರುತ್ತಿದೆ. ನಮ್ಮ ವಿಮಾನವು ಅಪಹರಣಕ್ಕೆ ಒಳಗಾಗಿದೆ ಎಂದೆನಿಸುತ್ತಿದೆ ಎಂದು ಏದುಸಿರು ಬಿಡುತ್ತಾ ವಿವರ ನೀಡಿದಳು. ಕೂಡಲೇ ಅಮೆರಿಕನ್ ಏರ್ಲೈನ್ಸ್ ಸಂಸ್ಥೆಯು ಆ ವಿಮಾನದ ಪೈಲಟ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಿತು. ಆದರೆ ಉತ್ತರವೂ ಬರಲಿಲ್ಲ. 8:25 ಬೋಸ್ಟನ್ನ ಏರ್ ಟ್ರಾಫಿಕ್ ಕಂಟ್ರೋಲ್ ವಿಮಾನವನ್ನು ಸಂಪರ್ಕಿಸಲು ಪ್ರಯತ್ನಿಸಿದಾಗ ಕಾಕ್ಪಿಟ್ನಿಂದ ಹೀಗೆ ಹೇಳುತ್ತಿದ್ದುದು ಕೇಳಿಬಂತು: ಯಾರೂ
ನೀವಿದ್ದ ಸ್ಥಳದಿಂದ ಕದಲಬೇಡಿ, ಎಲ್ಲವೂ ಸರಿಯಾಗಿರುತ್ತದೆ. ನೀವೇನಾದರೂ ಮಾಡಲು ಹೊರಟರೆ ನೀವು ನಮ್ಮನ್ನೂ ಹಾಗೂ ಈ ವಿಮಾನವನ್ನೂ ತೊಂದರೆಗೆ ಒಳಪಡಿಸುವಿರಿ. ಏತನ್ಮಧ್ಯೆ ಅದೇ ವಿಮಾನದ ಇನ್ನೊಬ್ಬ ಪರಿಚಾರಕಿ ಏಮಿ ಬಾಸ್ಟನ್ ವಿಮಾನ ನಿಲ್ದಾಣವನ್ನು ಫೋನಿನ ಮೂಲಕ ಸಂಪರ್ಕಿಸಿ ಆ ವಿಮಾನದಲ್ಲಿ ಏನು ನಡೆಯುತ್ತಿದೆ ಎನ್ನುವ ವೀಕ್ಷಕ ವಿವರಣೆಯನ್ನು ನೀಡತೊಡಗಿದಳು. 8:26 ಹೊತ್ತಿಗೆ ಬೆಟ್ಟಿ ತಮ್ಮ ವಿಮಾನವು ಇದ್ದಕ್ಕಿದ್ದಂತೆ ದಕ್ಷಿಣ ದಿಕ್ಕಿನತ್ತ ಹೊರಳಿದೆ ಎಂದು ತಿಳಿಸಿದಳು. ಅನಂತರ ಅವರಿಬ್ಬರು ಯಾವ ಸೀಟುಗಳಲ್ಲಿ ಕುಳಿತಿದ್ದ ಪ್ರಯಾಣಿಕರು ಅಪಹರಣಕಾರರಾಗಿದ್ದಾರೆ ಎಂದು ಅವರ ಸೀಟು ನಂಬರ್ಗಳನ್ನು ತನ್ನ ಸಂಸ್ಥೆಗೆ ತಿಳಿಸಿದಳು. ಈ 5 ಜನರು ಮಧ್ಯಪ್ರಾಚ್ಯ ದೇಶದವರಂತೆ ಕಾಣುತ್ತಿದ್ದು ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ವ್ಯವಹರಿಸಲು ಆಗುತ್ತಿಲ್ಲ ಎಂದಳು. ಆಕೆ ಕೊಟ್ಟ ಮಾಹಿತಿಯ ಮೇರೆಗೆ ಏರ್ಲೈನ್ಸ್ ಅಧಿಕಾರಿಗಳು ಅಪಹರಣಕಾರರನ್ನು ಮೊಹಮ್ಮದ್ ಅಟ್ಟಾ, ಸತಾಮ್ ಅಲ್ ಸುಖಾಮಿ, ಅಬ್ದುಲ್ ಅಜೀಜ್ ಓಮರಿ ಎಂದು, ಇವರು ಸೀಟ್ ಸಂಖ್ಯೆ 8G, 8D ಮತ್ತು 10B ಯಲ್ಲಿ ಕುಳಿತವರು ಎಂದು ಗುರುತಿಸಿದರು. ಸೀಟ್ ಸಂಖ್ಯೆ 2ರಲ್ಲಿ ಕುಳಿತಿದ್ದವರನ್ನು ವಲೇದ್ ಅಲ್ ಶಹರಿ ಮತ್ತು ವೇಲ್ ಅಲ್ ಶಹರಿ ಎಂದು ಗುರುತಿಸಲಾಯಿತು. ವಿಮಾನದಲ್ಲಿದ್ದ 9 ಜನ ಪರಿಚಾರಕ ವರ್ಗದಲ್ಲಿ 2 ಗಾಯಗೊಂಡಿದ್ದರೋ ಇಲ್ಲವೇ ಅಸುನೀಗಿದ್ದರೋ ಎಂದು ತಿಳಿಯುತ್ತಿರಲಿಲ್ಲ. 2 ಫೋನ್ ಮೂಲಕ ವಿಮಾನದಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನು ಸಂಬಂಧಪಟ್ಟವರಿಗೆ ವಿವರಿಸುತ್ತಾ ಇದ್ದರು. ಉಳಿದವರು ಗಾಯಗೊಂಡವರನ್ನು ಉಪಚರಿಸುತ್ತಿದ್ದರು ಹಾಗೂ ಪ್ರಯಾಣಿಕರಿಗೆ ಸಾಂತ್ವನ ಹೇಳುವುದರಲ್ಲಿ ನಿರತರಾಗಿದ್ದರು. ಸಮಯ 8:44ಕ್ಕೆ ಬೆಟ್ಟಿ ತಮ್ಮ ವಿಮಾನವು ಅತಿ ವೇಗವಾಗಿ ಕೆಳಗೆ ಇಳಿಯುತ್ತಿರುವುದಾಗಿ ವರದಿ ಮಾಡಿದಾಗ ಅಧಿಕಾರಿಗಳು ಕಿಟಕಿಯಿಂದ ಹೊರನೋಡಿ ನೀವು ಎಲ್ಲಿದ್ದೀರಿ ಎಂದು ತಿಳಿಸು ಎಂದರು. ಉತ್ತರವಾಗಿ ಬೆಟ್ಟಿ ನಾವು ಬಹಳ ಕೆಳಗೆ, ತುಂಬಾ ಕೆಳಗೆ ಹಾರುತ್ತಿದ್ದೇವೆ ಎನ್ನುತ್ತಿದ್ದಂತೆ ಅವಳ ಫೋನ್ ಕರೆ ಕಡಿತಗೊಂಡಿತು. ಅದೇ ಸಮಯಕ್ಕೆ ಆ ವಿಮಾನವು ವರ್ಲ್ಡ್ ಟ್ರೇಡ್ ಸೆಂಟರಿನ ಉತ್ತರ ಗೋಪುರಕ್ಕೆ ಡಿಕ್ಕಿ ಹೊಡೆದಿತ್ತು. ಮುಂದಿನ ತನಿಖೆಯಲ್ಲಿ ಸೆಪ್ಟೆಂಬರ್ 11ರ ಬೆಳಗ್ಗೆ 6 ಗಂಟೆಗೆ ಅಟ್ಟಾ ಮತ್ತು ಓಮರಿ ಇವರಿಬ್ಬರು ಅಮೆರಿಕದ ಮೇನ್ ರಾಜ್ಯದ ಪೋರ್ಟ್ಲ್ಯಾಂಡ್ ವಿಮಾನ ನಿಲ್ದಾಣದಿಂದ ಬೋಸ್ಟನ್ನ ಲೋಗನ್ ಇಂಟರ್ನ್ಯಾಷನಲ್ ನಿಲ್ದಾಣಕ್ಕೆ ಹೋಗುವ ವಿಮಾನವನ್ನು ಹತ್ತಿದರು ಎಂದು ತಿಳಿದು ಬಂದಿತು. ಆ ವಿಮಾನವು ಸರಿಯಾಗಿ 6:45ಕ್ಕೆ ಬೋಸ್ಟನ್ನ ಲೋಗನ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯಿತು. 6:52ಕ್ಕೆ ಅವರ ಜೊತೆಗೆ ಅದೇ ನಿಲ್ದಾಣದಲ್ಲಿ ಉಳಿದ 3 ಅಪಹರಣಕಾರರಾದ ಸತಾಮ್ ಅಲ್ ಸುಖಾಮಿ, ವೇಲ್ ಅಲ್ ಶಹರಿ ಮತ್ತು ವಾಲಿದ್ ಅಲ್ ಶಹರಿ ಸೇರಿಕೊಂಡರು. ಬೋಸ್ಟನ್ ವಿಮಾನ ನಿಲ್ದಾಣದ ಸೆಕ್ಯೂರಿಟಿ ಚೆಕಿಂಗ್ನಲ್ಲಿ ಆ 5 ಜನರನ್ನು ತಪಾಸಣೆ ಮಾಡಿದಾಗ ಅವರ ಬಳಿ ಯಾವ ರೀತಿಯ ಸಂಶಯಾಸ್ಪದ ವಸ್ತುಗಳು ಚೆಕ್ ಮಾಡುವವರಿಗೆ ಸಿಗಲಿಲ್ಲ. ಆ ವೇಳೆ ಪ್ರಯಾಣಿಕರ ತಪಾಸಣೆಯನ್ನು ಖಾಸಗಿ ಸೆಕ್ಯೂರಿಟಿ ಸಂಸ್ಥೆಯೊಂದು ಮಾಡುತ್ತಿತ್ತು. ಎಕ್ಸ್ರೇ ಮೆಷಿನ್ ಈ 5 ಜನರ ಹ್ಯಾಂಡ್ಬ್ಯಾಗ್ ತಪಾಸಣೆ ಮಾಡಿದಾಗ ಯಾವುದೇ ಸಂಶಯವೂ ಬರಲಿಲ್ಲ. ಆತಂಕವಾದಿಗಳು ಕಾಕ್ಪಿಟ್ನೊಳಗೆ ಹೇಗೆ ಪ್ರವೇಶಿಸಿದರು ಎನ್ನುವುದು ಇನ್ನೂ ನಿಗೂಢವಾಗಿದೆ. ತನಿಖಾಧಿಕಾರಿಗಳ ಊಹೆಯಂತೆ ತಮ್ಮ ಬಳಿಯಿದ್ದ ಹರಿತವಾದ ಬಾಟಲ್ ಓಪನರ್ ನಿಂದ ಅವರು ಒಬ್ಬ ಪರಿಚಾರಕನನ್ನು ಇರಿದು ಇನ್ನೊಬ್ಬನನ್ನು ಹೊಡೆದು ಕೆಳಗೆ ಉರುಳಿಸಿರಬಹುದು ಎಂದು. ಈ ಗಾಯಗೊಂಡ ಪರಿಚಾರಕರ ಮೂಲಕವೇ ಬಲವಂತವಾಗಿ ಲಾಕ್ ಮಾಡಿದ್ದ ಕಾಕ್ಪಿಟ್ ಬಾಗಿಲನ್ನು ತೆರೆಸಿ ವಿಮಾನದ ಪೈಲಟ್ಗಳಿಗೆ ಥಳಿಸಿ ಇಲ್ಲವೇ ಹತ್ಯೆ ಮಾಡಿ ವಿಮಾನವನ್ನು ತಮ್ಮ ವಶಕ್ಕೆ ಪಡೆದರು ಎಂದು ಒಂದು ಗುಮಾನಿ ಇದೆ. ಆ ವಿಮಾನದಲ್ಲಿದ್ದ ಆತಂಕವಾದಿಗಳಲ್ಲಿ ಅಟ್ಟಾ ಒಬ್ಬನಿಗೆ ವಿಮಾನ ಚಾಲನೆ ಮಾಡಲು ಬರುತ್ತಿದ್ದ ಕಾರಣ ಆತ ಮತ್ತು ಓಮರಿ ಇಬ್ಬರೂ ಕಾಕ್ಪಿಟ್ನೊಳಗೆ ಹೋಗಿದ್ದು ಅಟ್ಟಾನೇ ವಿಮಾನವನ್ನು ಚಾಲನೆ ಮಾಡತೊಡಗಿದ ಎಂದು ತಿಳಿಯಬಹುದು. ಈ ಮಾಹಿತಿಯನ್ನು ಪಡೆದ ಕೂಡಲೇ ಅಮೆರಿಕನ್ ಏರ್ಲೈನ್ಸ್ ಕೇಂದ್ರ ಕಚೇರಿಗೆ ಈ ಸುದ್ದಿ ತಲುಪಿ ಎಲ್ಲರಿಗೂ ವಿಮಾನ ಅಪಹರಣವಾದ ಬಗ್ಗೆ ಮನವರಿಕೆಯಾಯಿತು. ಅವರು ಬೋಸ್ಟನ್ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸಿದಾಗ ವಿಮಾನ ಸಂಪರ್ಕಕ್ಕೆ ಬರುತ್ತಿಲ್ಲ ಎಂದರು. ಅಷ್ಟರಲ್ಲಿ ವಿಮಾನದ ಕಾಕ್ಪಿಟ್ನಿಂದ ಬರುತ್ತಿರುವ ಈ ಮಾತುಗಳು ಬೋಸ್ಟನ್ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳಿಗೆ ಕೇಳಿಬಂದವು. ಯಾರೂ ನಿಮ್ಮ ಸೀಟಿನಿಂದ ಏಳಬೇಡಿ, ಈಗ ಎಲ್ಲವೂ ಸರಿಯಾಗಿದೆ. ನೀವೇನಾದರೂ ಮಾಡಲು ಹೊರಟರೆ ನಿಮ್ಮನ್ನು ನೀವು ಅಪಾಯಕ್ಕೆ ಸಿಲುಕಿಸಿಕೊಳ್ಳುವುದಲ್ಲದೆ ವಿಮಾನಕ್ಕೂ ಅಪಾಯ ಉಂಟು ಮಾಡುವಿರಿ. ನಿಶ್ಶಬ್ದದಿಂದ ಕುಳಿತಿರಿ. ಪೈಲಟ್ ಪ್ರಯಾಣಿಕರಿಗೆ ಎಚ್ಚರಿಸುತ್ತಿದ್ದ ಈ ಮಾತುಗಳು ವಿಮಾನದೊಳಗಿದ್ದ ಪ್ರಯಾಣಿಕರಿಗೆ ಕೇಳಿಸಿರಲಿಲ್ಲ. ಏಕೆಂದರೆ ಪೈಲಟ್
ಮೈಕಿನ ಸ್ವಿಚ್ ಆನ್ ಮಾಡಿರಲಿಲ್ಲ. ವಿಮಾನವು ಏರ್ ಟ್ರಾಫಿಕ್ ಸಂಪರ್ಕಕ್ಕೆ ಬಂದಾಗ ಕಾಕ್ಪಿಟ್ನಲ್ಲಿ ಆಡುವ ಮಾತುಗಳು ಟ್ರಾಫಿಕ್ ಕಂಟ್ರೋಲರ್ಗಳಿಗೆ ಕೇಳಿ ಬರುವ ಕಾರಣದಿಂದ ಅಪಹರಣಕಾರನ ಈ ಮಾತುಗಳು ಅವರಿಗೆ ಕೇಳಿದ್ದಲ್ಲದೆ ರೆಕಾರ್ಡ್ ಸಹ ಆದುವು. ಸಮಯ 8:26ಕ್ಕೆ ವಿಮಾನ ಪರಿಚಾರಕಿ ವೋಂಗ್ ನಮ್ಮ ವಿಮಾನ ಅಡ್ಡಾದಿಡ್ಡಿ ಚಲಿಸುತ್ತಿದೆ ಎಂದು ಫೋನಿನ ಮೂಲಕ ತಿಳಿಸಿದಳು. ಇದಲ್ಲದೆ ಯಾವ ಸೀಟ್ನಲ್ಲಿದ್ದ ಪ್ರಯಾಣಿಕರು ವಿಮಾನವನ್ನು ಅಪಹರಿಸಿದ್ದಾರೆ ಎನ್ನುವ ವಿವರಗಳನ್ನು ಇತ್ತಳು. ಅದೇ ಸಮಯಕ್ಕೆ ರಾಡಾರ್ಗಳಲ್ಲಿ ಇದೇ ವಿಮಾನ ಇದ್ದಕ್ಕಿದ್ದಂತೆ ದಕ್ಷಿಣ ದಿಕ್ಕಿಗೆ ತಿರುಗಿದ್ದು ಕಂಡಿತು. ಏತನ್ಮಧ್ಯೆ ಆ ವಿಮಾನದಲ್ಲಿದ್ದ ಪರಿಚಾರಕಿಯರು ವಿಮಾನದಲ್ಲಿದ್ದ ವೈದ್ಯರೊಬ್ಬರನ್ನು ಗಾಯಗೊಂಡಿದ್ದ ವಿಮಾನ ಪರಿಚಾರಕರನ್ನು ಉಪಚರಿಸಲು ಮನವಿಯನ್ನು ಮಾಡಿದರು. ವಿಮಾನದಲ್ಲಿ ಯಾರಿಗೋ ತುರ್ತು ಪರಿಸ್ಥಿತಿ ಉಂಟಾಗಿದೆ ಎಂದು ಪ್ರಯಾಣಿಕರು ಭಾವಿಸಿದರು. ವೈದ್ಯರು ಉಪಚರಿಸುತ್ತಿದ್ದ ಸಮಯದಲ್ಲಿಯೇ ವಿಮಾನ ಅಡ್ಡಾದಿಡ್ಡಿಯಾಗಿ ಚಲಿಸಲಾರಂಭಿಸಿತು. ಆಗ ಸಮಯ 8:38 ಆಗಿತ್ತು. ಈ ನಡುವೆ ವಿಮಾನ ಸಂಸ್ಥೆ ಹಾಗೂ ವಿಮಾನ ಪರಿಚಾರಕಿಯರ ನಡುವಿನ ಟೆಲಿಫೋನ್ ಸಂಪರ್ಕ ಕಡಿದು ಹೋಯಿತು. ಸರಿಯಾಗಿ 8:46:40 ಅಮೆರಿಕನ್ ಏರ್ಲೈನ್ಸ್ ಬೋಯಿಂಗ್ 747 ವಿಮಾನ ವರ್ಲ್ಡ್ ಟ್ರೇಡ್ ಸೆಂಟರ್ನ ಉತ್ತರ ಟವರ್ಗೆ ಡಿಕ್ಕಿ ಹೊಡೆಯಿತು. ವಿಮಾನದಲ್ಲಿದ್ದ ಎಲ್ಲರೂ ಸ್ಥಳದಲ್ಲಿಯೇ ಅಸುನೀಗಿದರು. ಯುನೈಟೆಡ್ ಫ್ಲೈಟ್ 175 ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ 175ರ ಬೋಯಿಂಗ್ 767 ವಿಮಾನ ಅದೇ ಬೋಸ್ಟನ್ನಿಂದ ಲಾಸ್ ಏಂಜಲೀಸ್ಗೆ ಹೋಗುವ ತಡೆರಹಿತ ವಿಮಾನವಾಗಿತ್ತು. ಈ ವಿಮಾನದ ಪೈಲಟ್ ಕ್ಯಾಪ್ಟನ್ ವಿಕ್ಟರ್ ಸಾರಾಸಿನಿ ಆಗಿದ್ದು, ಸಹ ಪೈಲಟ್ ಆಗಿ ಮೈಕೇಲ್ ಹಾರಾಕ್ಸ್ ಎನ್ನುವವರಿದ್ದರು. 7 ಜನ ಪರಿಚಾರಕರಿದ್ದು, ಅವರಲ್ಲಿ ಮುಖ್ಯ ಪರಿಚಾರಕಿಯಾಗಿ ಕ್ಯಾಥರಿನ್ ಎನ್ನುವವಳಿದ್ದಳು. 168 ಪ್ರಯಾಣಿಕರನ್ನು ಕೊಂಡೊಯ್ಯುವ ಸಾಮರ್ಥ್ಯವಿದ್ದ ಈ ವಿಮಾನದಲ್ಲಿ ಆ ದಿನ ಸೆಪ್ಟೆಂಬರ್ 11ರಂದು ಕೇವಲ 56 ಪ್ರಯಾಣಿಕರಿದ್ದರು. ಈ ವಿಮಾನವು ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 11 ಹೊರಟ ಕೆಲವೇ ನಿಮಿಷಗಳ ನಂತರ, ಅಂದರೆ ಸರಿಯಾಗಿ 8 ಗಂಟೆಗೆ ಹೊರಡಬೇಕಾಗಿತ್ತು. ಆದರೆ ವಿಮಾನವು ತನ್ನ ಗೇಟಿನಿಂದ 7:58 ಹೊರಬಂದರೂ ಅದು ಆಗಸಕ್ಕೆ ಏರುವಾಗ 8:14 ಅದು ತನ್ನ ಹಾರಾಟದ ಎತ್ತರ 31,000 ಅಡಿಗಳನ್ನು ಏರಿದ ಬಳಿಕ 8:33ಕ್ಕೆ ವಿಮಾನದ ಚಾಲಕ ಸೀಟ್ ಬೆಲ್ಟ್ ಸಂಕೇತವನ್ನು ಆರಿಸಿದ. ಆ ಸಮಯದಲ್ಲಿ ಪರಿಚಾರಕರು ಪ್ರಯಾಣಿಕರಿಗೆ ಊಟ ಉಪಹಾರ ಕೊಡಲು ತಯಾರು ಮಾಡಿಕೊಳ್ಳಲು ತಮ್ಮ ಆಸನಗಳಿಂದ ಮೇಲಕ್ಕೆದ್ದರು. ವಿಮಾನದ ಸೀಟ್ ಬೆಲ್ಟ್ ಸಂಕೇತವು ಆರಿದ ನಂತರ ವಿಮಾನದಲ್ಲಿದ್ದ ಅಪಹರಣಕಾರರು ತಮ್ಮ ಸೀಟುಗಳಿಂದ ಮೇಲೆದ್ದರು. ಅವರು ತಮ್ಮ ಕೈಗಳಲ್ಲಿ ಪೆಪ್ಪರ್ ಸ್ಪ್ರೇ ಹಿಡಿದಿದ್ದರು. ನಮ್ಮ ಬಳಿ ಬಾಂಬ್ ಇದೆ, ನಾವು ಈ ವಿಮಾನವನ್ನು ಉಡಾಯಿಸುತ್ತೇವೆ ಎಂದು ಹೆದರಿಸಿದರು. ಅವರಿಗೆ ಅಡ್ಡಿ ಬಂದ 2 ವಿಮಾನ ಪರಿಚಾರಕರನ್ನು ಚಾಕುವಿನಿಂದ ಇರಿದರು. ಇದನ್ನು ಗಮನಿಸುತ್ತಿದ್ದ ಇತರ ಪ್ರಯಾಣಿಕರು ತಮ್ಮ ತಮ್ಮ ಫೋನುಗಳಿಂದ ತಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರನ್ನು ಸಂಪರ್ಕಿಸಿ ವಿಮಾನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ವರದಿ ಮಾಡತೊಡಗಿದರು. ಸಮಯ 8:42. ಈ ವಿಮಾನದ ಪೈಲಟ್ ಕ್ಯಾಪ್ಟನ್ ವಿಕ್ಟರ್ ಸಾರಾಸಿನಿ ಅಮೆರಿಕನ್ 11 ವಿಮಾನದ ಪೈಲಟ್ ಪ್ರಯಾಣಿಕರಿಗೆ ಸುಮ್ಮನೆ ಕುಳಿತಿರಲು ಹೇಳುತ್ತಿದ್ದ ಮಾತುಗಳನ್ನು ವೈರ್ಲೆಸ್ ತರಂಗಗಳ ಮೂಲಕ ಆಲಿಸಿ ಆ ವಿಮಾನದ ಕಾಕ್ಪಿಟ್ನಿಂದ ಗಾಬರಿ ತರಿಸುವಂತಹ ಮಾತುಗಳು ಕೇಳಿಬರುತ್ತಿವೆ, ವಿಚಾರಿಸಿ ಎಂದು ಬೋಸ್ಟನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ವರದಿ ಮಾಡಿದ. ಆತ ತನ್ನ ಮಾತುಗಳನ್ನು ಮುಗಿಸುತ್ತಿದ್ದಂತೆಯೇ 2 ಆತಂಕವಾದಿಗಳು ಕಾಕ್ಪಿಟ್ನೊಳಕ್ಕೆ ನುಗ್ಗಿದರು. ಈ 2 ವಿಮಾನದ ಪರಿಚಾರಕರಿಗೆ ಕೊಲೆಯ ಬೆದರಿಕೆ ಹಾಕಿ ಬಲವಂತವಾಗಿ ಕಾಕ್ಪಿಟ್ನ ಬಾಗಿಲನ್ನು ತೆರೆಸಿದ್ದರು. ಉಳಿದ ಆತಂಕವಾದಿಗಳು ಎಲ್ಲ ಪ್ರಯಾಣಿಕರನ್ನೂ ವಿಮಾನದ ಹಿಂಭಾಗಕ್ಕೆ ಹೋಗಲು ಸೂಚಿಸಿದ್ದರು. ಸಮಯ 8:52. ಇದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವ ಪೀಟರ್ ಎನ್ನುವ ಪ್ರಯಾಣಿಕ ತನ್ನ ತಂದೆ ಲೀ ಹಾನ್ಸನ್ಗೆ ಕರೆ ಮಾಡಿ, ನಮ್ಮ ವಿಮಾನ ಅಪಹರಣಕ್ಕೆ ಒಳಗಾಗಿದೆ, ಅಪಹರಣಕಾರರು ಕಾಕ್ಪಿಟ್ನೊಳಕ್ಕೆ ನುಗ್ಗಿದ್ದಾರೆ, ಒಬ್ಬ ಪರಿಚಾರಕನಿಗೆ ತಿವಿದಿದ್ದಾರೆ, ಎಷ್ಟು ಜನರನ್ನು ಕೊಂದಿದ್ದಾರೋ ನನಗೆ ಗೊತ್ತಿಲ್ಲ, ಬಲು ಬೇಗನೆ ಯುನೈಟೆಡ್ ಏರ್ಲೈನ್ಸ್ ಕಚೇರಿಗೆ ಕರೆ ಮಾಡಿ ನಮ್ಮ ವಿಮಾನ ಅಪಹರಣವಾಗಿದೆ ಎಂದು ತಿಳಿಸು ಎಂದ. ಮಗನ ಸೂಚನೆಯಂತೆ ಹಾನ್ಸನ್
ತಮ್ಮ ನಗರದ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ಮುಟ್ಟಿಸಿದ. ಅದೇ ಸಮಯಕ್ಕೆ ಅದೇ ವಿಮಾನದಲ್ಲಿದ್ದ ಇನ್ನೊಬ್ಬ ಪರಿಚಾರಕ ಯುನೈಟೆಡ್ ಏರ್ಲೈನ್ಸ್ನ ಸಾನ್ ಫ್ರಾನ್ಸಿಸ್ಕೋ ಕಚೇರಿಗೆ ಕರೆ ಮಾಡಿ, ನಮ್ಮ ವಿಮಾನ ಅಪಹರಣವಾಗಿದೆ, ವಿಮಾನದ 2 ಪೈಲಟ್ಗಳನ್ನು ಕೊಲೆ ಮಾಡಲಾಗಿದ್ದು ಇನ್ನೊಬ್ಬ ಪರಿಚಾರಕನನ್ನೂ ಕೊಲೆ ಮಾಡಲಾಗಿದೆ, ಅಪಹರಣಕಾರರೇ ನಮ್ಮ ವಿಮಾನವನ್ನು ಚಾಲನೆ ಮಾಡುತ್ತಿದ್ದಾರೆ ಎಂದು ಹೇಳಿದ. ಅನಂತರ ಆ ಕರೆ ಕಡಿತವಾಯಿತು. 8:58ಕ್ಕೆ ಈ ವಿಮಾನ ತನ್ನ ನಿಗದಿತ ಹಾದಿಯನ್ನು ಬದಲಿಸಿತು. ಲಾಸ್ ಏಂಜಲೀಸ್ನತ್ತ ಹೋಗುತ್ತಿದ್ದ ವಿಮಾನವು ನ್ಯೂಯಾರ್ಕ್ ನಗರದತ್ತ ತಿರುಗಿತು. 1 ನಿಮಿಷದ ತರುವಾಯ ಆ ವಿಮಾನದಲ್ಲಿದ್ದ ಮತ್ತೊಬ್ಬ ಪ್ರಯಾಣಿಕ ತನ್ನ ಪತ್ನಿ ಜೂಲಿಗೆ ಕರೆ ಮಾಡಿದ. ಆಕೆ ಫೋನ್ ಉತ್ತರಿಸದಿದ್ದುದರಿಂದ ಕಾಲ್ ಆನ್ಸರಿಂಗ್ ಮೆಷಿನ್ನಲ್ಲಿ ತನ್ನ ವಿಮಾನ ಅಪಹರಣವಾಗಿದೆ ಎಂಬ ಸಂದೇಶವನ್ನು ಬಿಟ್ಟ ಮತ್ತು ನಂತರ ತನ್ನ ತಾಯಿಗೆ ಕರೆ ಮಾಡಿ ಇದೇ ಮಾಹಿತಿಯನ್ನು ನೀಡಿದ. ನಾವೆಲ್ಲರೂ ಕಾಕ್ಪಿಟ್ನೊಳಕ್ಕೆ ನುಗ್ಗಿ ಈ ವಿಮಾನವನ್ನು ರಕ್ಷಿಸಬೇಕು ಎಂದು ಯೋಚಿಸುತ್ತಿದ್ದೇವೆ ಎಂದೂ ತಿಳಿಸಿದ. 8:51ಕ್ಕೆ ಈ ವಿಮಾನವು ತೀವ್ರ ಗತಿಯಲ್ಲಿ ನೆಲದತ್ತ ಇಳಿಯತೊಡಗಿತು. ಹೀಗೆ ಮಾಡುವಾಗ ಅದು ಕೇವಲ 300 ಅಡಿಗಳ ಅಂತರದಲ್ಲಿ ಆಗಸದಲ್ಲಿದ್ದ ಡೆಲ್ಟಾ ಏರ್ಲೈನ್ಸ್ನ ಇನ್ನೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆಯುವುದರಿಂದ ತಪ್ಪಿಸಿಕೊಂಡಿತು. ಸರಿಯಾಗಿ 9 ಗಂಟೆಗೆ ಪ್ರಯಾಣಿಕ ಪೀಟರ್ ಮತ್ತೆ ತನ್ನ ತಂದೆ ಲೀ ಹಾನ್ಸನ್ಗೆ ಕರೆ ಮಾಡಿದ. ಅಪ್ಪ, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಒಬ್ಬ ಪರಿಚಾರಿಕೆಯನ್ನೂ ಅಪಹರಣಕಾರರು ಕೊಲೆ ಮಾಡಿದ್ದಾರೆ. ಅಪಹರಣಕಾರರ ಕೈಯಲ್ಲಿ ಪೆಪ್ಪರ್ ಸ್ಪ್ರೇ, ಚಾಕುಗಳು ಇವೆ. ನಮ್ಮ ಬಳಿ ಬಾಂಬ್ ಇದೆ ಎಂದು ಅವರು ಹೇಳುತ್ತಿದ್ದಾರೆ. ಇಲ್ಲಿರುವ ಪ್ರಯಾಣಿಕರು ಅಳುತ್ತಿದ್ದಾರೆ. ಕೆಲವರು ವಾಂತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ವಿಮಾನವು ಅಡ್ಡಾದಿಡ್ಡಿ ಸಾಗುತ್ತಿದೆ. ನನಗೆ ತಿಳಿದಂತೆ ವಿಮಾನವನ್ನು ಅದರ ಪೈಲಟ್ ನಡೆಸುತ್ತಿಲ್ಲ. ಈ ವಿಮಾನ ದಿಕ್ಕು ಬದಲಿಸಿ ಬೇರೆಡೆಗೆ ಹೋಗುತ್ತಿದೆ. ಈ ವಿಮಾನವು ಯಾವುದಾದರೂ ಕಟ್ಟಡಕ್ಕೆ ಗುದ್ದುತ್ತದೆ ಎನಿಸುತ್ತಿದೆ. ನೀವೇನೂ ಚಿಂತೆ ಮಾಡಬೇಡಿ. ಆ ರೀತಿ ಏನಾದರೂ ಆದರೆ ನನ್ನ ಅಂತ್ಯ ಬಲು ಬೇಗ ಬರುತ್ತದೆ. ಓ ದೇವರೇ, ಓ ದೇವರೇ ಎಂದು ದಯನೀಯವಾಗಿ ಹೇಳುತ್ತಿದ್ದಂತೆ ಹಾನ್ಸನ್ಗೆ ಭಾರೀ ಸಪ್ಪಳವೊಂದು ಕೇಳಿಬಂದಿತು ಮತ್ತು ಟೆಲಿಫೋನ್ ಕರೆ ಇದ್ದಕ್ಕಿದ್ದಂತೆ ಕಡಿತವಾಯಿತು. ಹೆಣ್ಣು ಮಕ್ಕಳೊಬ್ಬಳು ಜೋರಾಗಿ ಅರಚುವುದು ಕೇಳಿತು. 9:03 ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ 175 ವರ್ಲ್ಡ್ ಟ್ರೇಡ್ ಸೆಂಟರ್ನ ದಕ್ಷಿಣ ಗೋಪುರಕ್ಕೆ ಅಪ್ಪಳಿಸಿತು. ವಿಮಾನದ ಚಕ್ರಗಳು ಕಿತ್ತು ಬಂದು ದೂರಕ್ಕೆ ಹಾರಿದವು. ವಿಮಾನದಲ್ಲಿದ್ದ ಅಷ್ಟೂ ಜನರು ಸ್ಥಳದಲ್ಲೇ ಅಸುನೀಗಿದರು. ಮುಂದೆ ನಡೆದ ತನಿಖೆಯಲ್ಲಿ ಅಪಹರಣಕಾರರು 5 ಜನರಿದ್ದು ಅವರುಗಳ ಹೆಸರುಗಳು ಮರ್ವಾನ್ ಅಲ್ ಶೆಹ್ಲಿ, ಫಯಾಜ್ ಬನಿಹಮ್ಮದ್, ಅಹ್ಮದ್ ಅಲ್ ಘಮಡಿ, ಹಂಜಾ ಅಲ್ ಘಮಡಿ ಮತ್ತು ಮೊಹಾಂದ್ ಅಲ್ ತೆಹ್ರಿ ಎಂದಾಗಿದ್ದವು. ಇವರೆಲ್ಲರೂ ಬೆಳಗಿನ 7:23ರಿಂದ 7:28 ಅವಧಿಯಲ್ಲಿ ವಿಮಾನವನ್ನೇರಿದ್ದರು. ಇವರಲ್ಲಿ ಬನಿಹಮ್ಮದ್ ಮತ್ತು ಮೊಹಾಂದ್ ಅಲ್ ಶೆಹ್ರಿ ಮೊದಲನೇ ದರ್ಜೆಯ ಸೀಟುಗಳಾದ 2A ಮತ್ತು ಬಿಗಳಲ್ಲಿ ಕುಳಿತರು. ಉಳಿದವರು 6C, 9C ಮತ್ತು 9D ಸೀಟುಗಳಲ್ಲಿ ಕುಳಿತರು. ವಿಮಾನವನ್ನು ಅಪಹರಿಸಿದ ನಂತರ ಅದರ ಚಾಲಕನಾದವನೇ ಮರ್ವಾನ್ ಅಲ್ ಶೆಹ್ರಿ ಎಂದು ತಿಳಿಯಿತು. ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 77 ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 77 ವಾಷಿಂಗ್ಟನ್ನ ಡಲ್ಲೆಸ್ ವಿಮಾನ ನಿಲ್ದಾಣದಿಂದ ಲಾಸ್ ಏಂಜಲೀಸ್ಗಾಗಿ ಅದೇ ಮುಂಜಾನೆ 8:10 ಹೊರಡಬೇಕಾಗಿತ್ತು. ಆ ವಿಮಾನವು ಬೋಯಿಂಗ್ 757 ವಿಮಾನವಾಗಿದ್ದು 188 ಪ್ರಯಾಣಿಕರನ್ನು ಕರೆದೊಯ್ಯಬಲ್ಲದಾಗಿತ್ತು. ಆದರೆ ಸೆಪ್ಟೆಂಬರ್ 11, 2001 ಅದರಲ್ಲಿದ್ದ ಪ್ರಯಾಣಿಕರು 58 ಮಂದಿ ಮಾತ್ರ. ವಿಮಾನದ ಮುಖ್ಯ ಚಾಲಕ ಕ್ಯಾಪ್ಟನ್ ಚಾರ್ಲ್ಸ್ ಬರ್ಲಿನ್ ಗೇಮ್ ಆಗಿದ್ದು ಸಹಚಾಲಕ ಕ್ಯಾಪ್ಟನ್ ಡೇವಿಡ್ ಆಗಿದ್ದ. ವಿಮಾನ ಪರಿಚಾರಕರು 4 ಜನರಿದ್ದು ರೆನಿ ಮೇ ಮುಖ್ಯ ಪರಿಚಾರಕಿಯಾಗಿದ್ದಳು. ಸರಿಯಾಗಿ 8:20 ಈ ವಿಮಾನ ಆಗಸಕ್ಕೆ ಹಾರಿತು. 8:46 ವಿಮಾನವು ನಿಗದಿತ 35,000 ಅಡಿ ಎತ್ತರವನ್ನು ತಲುಪಿದ ಕೂಡಲೇ ಪೈಲಟ್ ಸೀಟ್ ಬೆಲ್ಟ್ ಲೈಟ್ ಸ್ವಿಚ್ ಆಫ್ ಮಾಡಿದ. 8:51 ಪೈಲಟ್ ಎಲ್ಲವೂ ಸರಿಯಾಗಿದೆ ಎನ್ನುವ ಸಂದೇಶವನ್ನು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ನೀಡಿದ. 8:52ರಿಂದ 8:54 ಒಳಗೆ ವಿಮಾನದ ಮೊದಲ ದರ್ಜೆಯ ಸೀಟುಗಳಲ್ಲಿ ಕುಳಿತಿದ್ದ ಅಪಹರಣಕಾರರು ತಮ್ಮ ಕೈಯಲ್ಲಿದ್ದ ಚಾಕುಗಳನ್ನು ಪ್ರದರ್ಶನ ಮಾಡಿ ಬಲವಂತದಿಂದ ಕಾಕ್ಪಿಟ್ ಬಾಗಿಲನ್ನು ತೆರೆಸಿ ಪೈಲಟ್ಗೆ ತಾವು ವಿಮಾನವನ್ನು ಅಪಹರಿಸುತ್ತಿರುವುದಾಗಿ ಹೇಳಿದರು. ಅವರ ಹಿಂದೆಯೇ ಇನ್ನಿತರರೂ ಹೋದರು. ಕೂಡಲೇ ವಿಮಾನದ
ಚಾಲಕ ವಿಮಾನವು ಅಪಹರಣಗೊಂಡಿರುವ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟ. ನಂತರ ಅಪಹರಣಕಾರರು ವಿಮಾನದಲ್ಲಿದ್ದ ಎಲ್ಲರನ್ನೂ ವಿಮಾನದ ಹಿಂಭಾಗದಲ್ಲಿರುವ ಖಾಲಿ ಸೀಟುಗಳಲ್ಲಿ ಕುಳಿತುಕೊಳ್ಳಲು ಆದೇಶಿಸಿದರು. ಸಮಯ 8:54ಕ್ಕೆ ವಿಮಾನವು ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ತನ್ನ ಸಂಪರ್ಕವನ್ನು ಕಳೆದುಕೊಂಡಿತು. ಬೆಳಗಿನ 9 ಗಂಟೆಗೆ ಅಮೆರಿಕನ್ ಏರ್ಲೈನ್ಸ್ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ಗೆ ಈ ವಿಮಾನ ರಾಡಾರ್ ಸಂಪರ್ಕ ಕಳೆದುಕೊಂಡಿರುವ ಬಗ್ಗೆ ಮಾಹಿತಿಯೂ ಬಂದಿತು. ಆತ ಆ ಸಮಯದಲ್ಲಿ ಆಗಸದಲ್ಲಿ ಹಾರುತ್ತಿದ್ದ ತಮ್ಮ ಸಂಸ್ಥೆಯ ಎಲ್ಲ ವಿಮಾನಗಳನ್ನು ಸಮೀಪದ ವಿಮಾನ ನಿಲ್ದಾಣಗಳಲ್ಲಿ ಕೂಡಲೇ ಇಳಿಸಲು ಆದೇಶಿಸಿದ. ಸುಮಾರು 9:12ಕ್ಕೆ ಈ ವಿಮಾನದಲ್ಲಿದ್ದ ಒಬ್ಬ ಪ್ರಯಾಣಿಕಳಾದ ರೇನಿ ತನ್ನ ತಾಯಿಗೆ ಕರೆ ಮಾಡಿ ವಿಮಾನವನ್ನು 6 ಜನರು ಅಪಹರಿಸಿದ್ದಾಗಿ ತಿಳಿಸಿ, ನೀನು ಈ ವಿಷಯದ ಬಗ್ಗೆ ಅಮೆರಿಕನ್ ಏರ್ಲೈನ್ಸ್ ಸಂಸ್ಥೆಗೆ ತಕ್ಷಣ ಮಾಹಿತಿಯನ್ನು ನೀಡು ಎಂದಳು. ಅಪಹರಣಕಾರರಲ್ಲಿ ಕೆಲವರು ತಮ್ಮ ಕೈಯಲ್ಲಿ ಬಾಕ್ಸ್ ಕಟ್ಟರ್ ಕತ್ತರಿಗಳನ್ನು ಇಟ್ಟುಕೊಂಡಿರುವ ವಿಷಯವನ್ನು ತಿಳಿಸಿದಳು. ಕೂಡಲೇ ರೇನಿಯ ತಾಯಿ ಅಮೆರಿಕನ್ ಏರ್ಲೈನ್ಸ್ ಸಂಸ್ಥೆಗೆ ಕರೆ ಮಾಡಿ ಈ ವಿಷಯವನ್ನು ತಿಳಿಸಿದಳು. ಇದಾದ ಕೆಲವೇ ನಿಮಿಷಗಳ ನಂತರ ಇನ್ನೊಬ್ಬ ಪ್ರಯಾಣಿಕಳಾದ ಬಾರ್ಬರಾ ತನ್ನ ಪತಿ ಟೆಡ್ ವೋಲ್ಸನ್ಗೆ ಕರೆ ಮಾಡಿ ವಿಮಾನದ ಅಪಹರಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದಳು. ವೋಲ್ಸನ್ ಆ ಸಮಯದಲ್ಲಿ ಅಮೆರಿಕ ದೇಶದ ಸಾಲಿಸಿಟರ್ ಜನರಲ್ ಆಗಿದ್ದರು. ತಾನು ಕರೆ ಮಾಡುತ್ತಿರುವುದು ಅಪಹರಣಕಾರರಿಗೆ ತಿಳಿದಿಲ್ಲ ಎಂದು ಆಕೆ ಗಂಡನಿಗೆ ಹೇಳುತ್ತಿರುವಂತೆಯೇ ಅವಳ ಕರೆ ಕಡಿತಗೊಂಡಿತು. ವೋಲ್ಸನ್ ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸಿದರು. ಅಷ್ಟರಲ್ಲಿ ಬಾರ್ಬರಾ ಮತ್ತೆ ತನ್ನ ಗಂಡನಿಗೆ ಕರೆ ಮಾಡಿ, ನಮ್ಮ ವಿಮಾನವು ಬಹಳ ಕೆಳಗೆ ಹಾರುತ್ತಿದೆ, ನಮಗೆ ಮನೆಗಳ ತಾರಸಿಗಳೂ ಕಾಣುತ್ತಿವೆ, ನಾವು ಈಶಾನ್ಯ ದಿಕ್ಕಿಗೆ ಚಲಿಸುತ್ತಿದ್ದೇವೆ ಎಂದಳು. ಸುಮಾರು 9:29ಕ್ಕೆ ಡಲ್ಲಾಸ್ ವಿಮಾನ ನಿಲ್ದಾಣದ ಏರ್ ಟ್ರಾಫಿಕ್ ಕಂಟ್ರೋಲ್ ಅಧಿಕಾರಿಗಳು ಈ ವಿಮಾನವು ಇದ್ದಕ್ಕಿದ್ದಂತೆ 7,000 ಅಡಿ ಎತ್ತರದಲ್ಲಿ ಹಾರಾಡುತ್ತಿದ್ದು ವಾಷಿಂಗ್ಟನ್ ಡಿಸಿ ನಗರಕ್ಕೆ ಕೇವಲ 38 ಮೈಲಿಗಳ ದೂರದಲ್ಲಿ ಇರುವುದನ್ನು ಗಮನಿಸಿ ಗಾಬರಿಗೊಂಡರು. ಕೂಡಲೇ ಅವರು ಭದ್ರತಾ ಸಿಬ್ಬಂದಿಯವರನ್ನು ಎಚ್ಚರಿಸಿ, ಈ ವಿಮಾನವು ಬಹುವೇಗವಾಗಿ ಭೂಮಿಯತ್ತ ಧಾವಿಸುತ್ತಿದೆ, ಯಾವ ಸಮಯದಲ್ಲಾದರೂ ಅದು ನೆಲಕ್ಕೆ ಅಪ್ಪಳಿಸಬಹುದು ಎಂಬ ಮಾಹಿತಿಯನ್ನು ನೀಡಿದರು. ಆ ಕೂಡಲೇ ರಾಷ್ಟ್ರೀಯ ವಿಮಾನ ಭದ್ರತಾ ದಳದವರು ಅಮೆರಿಕನ್ ಗುಪ್ತಚರ ದಳಕ್ಕೆ ಈ ವಿಷಯವನ್ನು ರವಾನಿಸಿ, ಈ ವಿಮಾನವು ರಾಷ್ಟ್ರದ ಅಧ್ಯಕ್ಷರ ಅಧಿಕೃತ ನಿವಾಸ ವೈಟ್ ಹೌಸ್ನತ್ತ ಹೋಗುತ್ತಿದೆ ಎಂದು ತಿಳಿಸಿದರು. ಕೂಡಲೇ ವೈಟ್ ಹೌಸ್ನ ಭದ್ರತಾ ಸಿಬ್ಬಂದಿಯು ಆ ಕಟ್ಟಡದ ಒಳಗೆ ಇದ್ದವರನ್ನು ಕೂಡಲೇ ಕಟ್ಟಡದಿಂದ ಹೊರಬರುವಂತೆ ಆದೇಶಿಸಿದರು. ಮುಂದೇನಾಗುತ್ತದೆಯೋ ಎಂದು ಎಲ್ಲರೂ ಗಮನಿಸುತ್ತಿರುವಂತೆಯೇ ಇದ್ದಕ್ಕಿದ್ದಂತೆ ಆ ವಿಮಾನ ಪೆಂಟಗನ್ ಕಟ್ಟಡದ ದಿಕ್ಕಿಗೆ ತಿರುಗಿತು. 2,000 ಅಡಿ ಕೆಳಗೆ ಇಳಿದು ಪೆಂಟಗನ್ ಕಟ್ಟಡದತ್ತ ಧಾವಿಸತೊಡಗಿತು. 9:37:46 ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 77 ವಿಮಾನವು ಪೆಂಟಗನ್ ಕಟ್ಟಡಕ್ಕೆ ರಭಸದಿಂದ ಡಿಕ್ಕಿ ಹೊಡೆಯಿತು. ಆ ಸಮಯದಲ್ಲಿ ಅದು ಸುಮಾರು 700 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡುತ್ತಿತ್ತು. ಈ ರಭಸಕ್ಕೆ ಕಟ್ಟಡದ ಒಂದು ಭಾಗ ನಾಶವಾಯಿತು. ವಿಮಾನದಲ್ಲಿದ್ದ ಪ್ರತಿಯೊಬ್ಬರೂ ಅಸುನೀಗಿದ್ದಲ್ಲದೆ ಪೆಂಟಗನ್ ಕಟ್ಟಡದಲ್ಲಿದ್ದ ಹಲವಾರು ಜನ ಮೃತಪಟ್ಟರು. ಮುಂದಿನ ತನಿಖೆಯಲ್ಲಿ ತಿಳಿದು ಬಂದದ್ದೇನೆಂದರೆ, ಡಲ್ಲೆಸ್ ವಿಮಾನ ನಿಲ್ದಾಣಕ್ಕೆ 7:15ಕ್ಕೆ ಬಂದ ಖಾಲಿದ್ ಅಲ್ ಮಿಹದರ್ ಮತ್ತು ಮಜೇದ್ ಮೊಕೇದ್ ಎನ್ನುವವರು ಈ ಫ್ಲೈಟ್ಗೆ ಚೆಕ್ ಇನ್ ಮಾಡಿದರು. 20 ನಿಮಿಷಗಳ ಬಳಿಕ ಸೋದರರಾದ ನವಾಫ್ ಅಲ್ ಹಜ್ಮಿ ಮತ್ತು ಸಲೇಂ ಅಲ್ ಹಜ್ಮಿ ಏರ್ಲೈನ್ಸ್ ಕೌಂಟರಿಗೆ ವರದಿ ಮಾಡಿದರು. ಕಟ್ಟಕಡೆಯದಾಗಿ ಹನಿ ಹಾಂಜೋರ್ ಪ್ರಯಾಣಕ್ಕೆಂದು ವರದಿ ಮಾಡಿದ. ಈ 5ರಲ್ಲಿ ಹಜ್ಮಿ ಸೋದರರು ಚೆಕ್ ಇನ್ ಸಹಾಯದಲ್ಲಿ ತಮ್ಮ ಫೋಟೋ ಗುರುತಿನ ಕಾರ್ಡುಗಳನ್ನು ತೋರಿಸಿದ ಕಾರಣ ಮತ್ತು ಅವರು ಇಂಗ್ಲಿಷ್ ಭಾಷೆಯನ್ನು ಮಾತನಾಡದ ಕಾರಣ ಅವರನ್ನು ವಿಶೇಷ ತನಿಖೆಗೆ ಒಳಪಡಿಸಲಾಯಿತು. ಅವರಿಬ್ಬರೂ ಲೋಹ ಶೋಧಕ ಯಂತ್ರಗಳಿದ್ದ ಗೇಟುಗಳನ್ನು ದಾಟುವಾಗ ಸಪ್ಪಳವು ಬಂದ ಕಾರಣ 2 ಬಾರಿ ಅವರನ್ನು ತನಿಖೆಗೆ ಒಳಪಡಿಸಬೇಕಾಯಿತು. ಆದರೆ ಅವರ ಬಳಿ ಯಾವ ಸಂಶಯಾಸ್ಪದ ವಸ್ತುವೂ ಸಿಗಲಿಲ್ಲ. ಆ ಸಮಯದಲ್ಲಿ ಅಮೆರಿಕದಲ್ಲಿ 4 ಇಂಚು ಉದ್ದದ ಚಾಕುಗಳನ್ನು ಪ್ರಯಾಣಿಕರು ತಮ್ಮೊಡನೆ ಒಯ್ಯಬಹುದಾಗಿತ್ತು. ಇತರ 3 ಭದ್ರತಾ ಕಂಪ್ಯೂಟರ್ಗಳು ಸಂದೇಹಾಸ್ಪದ ವ್ಯಕ್ತಿಗಳೆಂದು
ಗುರುತಿಸಿದ ಕಾರಣ ಅವರನ್ನೂ ಮತ್ತು ಅವರ ಲಗೇಜುಗಳನ್ನು ವಿಶೇಷವಾಗಿ ಪರಿಶೀಲಿಸಲಾಯಿತು. ಕಡೆಗೆ ಎಲ್ಲರನ್ನೂ ವಿಮಾನದ ಒಳಗೆ ಹೋಗಲು ಬಿಡಲಾಯಿತು. ಹಜ್ಮಿ ಸೋದರರು ಮತ್ತು ಹನಿ ಹಂಜೋರ್ ಮೊದಲ ದರ್ಜೆಯ ಸೀಟುಗಳಲ್ಲಿ ಕುಳಿತರೆ ಮಜೇದ್ ಮತ್ತು ಖಾಲಿದ್ 12ನೇ ನಂಬರಿನ ಸೀಟಿನಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತರು. ಹನಿ ಹಂಜೋರ್ ವಿಮಾನವನ್ನು ಆ ಮುಂಚೆ ಚಾಲನೆ ಮಾಡಿದನೆಂದು ತನಿಖೆಯಲ್ಲಿ ತಿಳಿಯಿತು. ಯುನೈಟೆಡ್ ಫ್ಲೈಟ್ 93 ಯುನೈಟೆಡ್ ಫ್ಲೈಟ್ 93 ವಿಮಾನವು ನ್ಯೂ ಜೆರ್ಸಿಯ, ಇದು ನ್ಯೂಯಾರ್ಕ್ ನಗರದ ಪಕ್ಕದಲ್ಲಿಯೇ ಇರುವ ಇನ್ನೊಂದು ನಗರ, ನೇವಾರ್ಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಾನ್ ಫ್ರಾನ್ಸಿಸ್ಕೋ ನಗರಕ್ಕೆ ಹೊರಡುತ್ತಿತ್ತು. ಈ ಬೋಯಿಂಗ್ 757 ವಿಮಾನದ ಮುಖ್ಯ ಪೈಲಟ್ ಜೇಸನ್ ಡಾಲ್ ಆಗಿದ್ದು, ಸಹ ಪೈಲಟ್ ಲೆರಾಯ್ ಹೋಮರ್ ಆಗಿದ್ದರು. 5 ಜನ ವಿಮಾನ ಪರಿಚಾರಕರು ಇದ್ದರು. ವಿಮಾನದಲ್ಲಿ ಕೇವಲ 37 ಮಂದಿ ಪ್ರಯಾಣಿಕರಿದ್ದರು. ಸರಿಯಾಗಿ 8:42 ಈ ವಿಮಾನವು ಆಗಸಕ್ಕೆ ಏರಿತು. ಈ ವಿಮಾನವು ಆಗಸಕ್ಕೆ ಹಾರುವ ಸಮಯದಲ್ಲಿ ವಿಮಾನದ ಪ್ರಯಾಣಿಕರಿಗಾಗಲಿ ಅಥವಾ ವಿಮಾನದ ಸಿಬ್ಬಂದಿ ವರ್ಗಕ್ಕಾಗಲಿ ಅದೇ ಮುಂಜಾನೆ ಆತಂಕವಾದಿಗಳು ಬೇರೆ ಇತರ ವಿಮಾನಗಳನ್ನು ಅಪಹರಿಸಿರುವ ಬಗ್ಗೆ ಮಾಹಿತಿ ಇರಲಿಲ್ಲ. ವಿಮಾನವು 35,000 ಅಡಿ ಎತ್ತರವನ್ನು ತಲುಪಿದ ನಂತರ ಸೀಟ್ ಬೆಲ್ಟ್ಗಳ ಸಂಕೇತವನ್ನು ಪೈಲಟ್ ನಂದಿಸಿದ. ಒಂದೇ ನಿಮಿಷದ ತರುವಾಯ 9:23 ಯುನೈಟೆಡ್ ಏರ್ಲೈನ್ಸ್ ಕೇಂದ್ರ ಕಚೇರಿಯ ಆ ಸಮಯದಲ್ಲಿ ಆಗಸದಲ್ಲಿ ಹಾರಾಡುತ್ತಿದ್ದ ತನ್ನ ಎಲ್ಲ ವಿಮಾನಗಳ ಪೈಲಟ್ಗಳಿಗೆ ಕಾಕ್ಪಿಟ್ಟುಗಳಿಗೆ ನುಗ್ಗುವವರ ಬಗ್ಗೆ ಎಚ್ಚರ. 2 ವಿಮಾನಗಳು ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡಗಳಿಗೆ ಡಿಕ್ಕಿ ಹೊಡೆದಿದೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ನೀಡಿತು. ಇದನ್ನು ಕೇಳಿದ ಕೂಡಲೇ 9:26 ವಿಮಾನದ ಮುಖ್ಯ ಪೈಲಟ್ ಜೇಸನ್ ಡಾಲ್, ನೀವು ರವಾನಿಸಿದ ಮಾಹಿತಿ ನನಗೆ ಅರ್ಥವಾಗಲಿಲ್ಲ, ಏನಾಯಿತೆಂದು ವಿವರಿಸಿ ಎಂದು ಪ್ರತಿಕ್ರಿಯೆ ನೀಡಿದ. ಆದರೆ ಆತನಿಗೆ ಯಾವುದೇ ಉತ್ತರವೂ ಬರಲಿಲ್ಲ. ಸುಮಾರು 9:28 ಈ ವಿಮಾನವು ತಾನು ಹಾರುತ್ತಿದ್ದ 35,000 ಅಡಿ ಎತ್ತರದಿಂದ ಇದ್ದಕ್ಕಿದ್ದಂತೆ 700 ಅಡಿಗಳು ಕೆಳಗಿಳಿದಾಗ ಕ್ಲೀವ್ಲ್ಯಾಂಡಿನ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಗಾಬರಿಯಾಗಿ ಆತ ವಿಮಾನದ ಪೈಲಟ್ನನ್ನು ವೈರ್ಲೆಸ್ ಮೂಲಕ ಸಂಪರ್ಕಿಸಿದ. ಆಗ ಅವನಿಗೆ ವಿಮಾನದಿಂದ ಮೇ ಡೇ ಎನ್ನುವ ಸಂದೇಶ ಬಂದಿತು. ವಿಮಾನವು ಅಪಾಯಕ್ಕೆ ಸಿಲುಕಿ ಹಾಕಿಕೊಂಡಿದೆ ಎನ್ನುವುದೇ ಈ ಸಂದೇಶದ ಅರ್ಥವಾಗಿದ್ದು, 35 ಸೆಕೆಂಡುಗಳ ನಂತರ ಅದೇ ವಿಮಾನದ ಕಾಕ್ಪಿಟ್ನಿಂದ ಏಯ್, ಇಲ್ಲಿಗೆ ಬರಬೇಡ, ಇಲ್ಲಿಂದ ಹೊರಟು ಹೋಗು, ಇಲ್ಲಿಂದ ಹೊರಟು ಹೋಗು ಎನ್ನುವ ಮಾತುಗಳು ಕೇಳಿಬಂದವು. ಆತಂಕವಾದಿಗಳು ಅದೇ ಸಮಯಕ್ಕೆ ಕಾಕ್ಪಿಟ್ನ ಒಳ ಹೊಕ್ಕಿರಬಹುದೆಂದು ಊಹಿಸಲಾಯಿತು. 9:32 ಕಾಕ್ಪಿಟ್ನಿಂದ ವಿಮಾನದ ಮೈಕ್ ಮೂಲಕ, ಮಹನೀಯರೇ ಮತ್ತು ಮಹಿಳೆಯರೇ, ನಾನೇ ನಿಮ್ಮ ವಿಮಾನದ ಕ್ಯಾಪ್ಟನ್, ದಯವಿಟ್ಟು ನೀವು ಕುಳಿತ ಜಾಗದಲ್ಲಿಯೇ ಕುಳಿತಿರಿ, ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ, ಕುಳಿತುಕೊಳ್ಳಿ ಎನ್ನುವ ಮಾತುಗಳು ಪ್ರಯಾಣಿಕರಿಗೆ ಕೇಳಿಬಂದು ಅವರೆಲ್ಲರೂ ಭಯಭೀತರಾದರು. 10 ಜನ ಪ್ರಯಾಣಿಕರು ಮತ್ತು 2 ವೈಮಾನಿಕ ಪರಿಚಾರಿಕೆಯರು ಕೂಡಲೇ ತಮ್ಮ ಫೋನ್ಗಳ ಮೂಲಕ ತಮ್ಮ ಸಂಬಂಧಿಗಳಿಗೆ, ಸ್ನೇಹಿತರಿಗೆ, ಅಧಿಕಾರ ವರ್ಗದವರಿಗೆ ಕರೆ ಮಾಡಿ ತಮ್ಮ ವಿಮಾನವು ಅಪಹರಣವಾಗಿರುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅವರೆಲ್ಲರಿಗೂ 2 ವಿಮಾನಗಳು ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡಗಳಿಗೆ ಡಿಕ್ಕಿ ಹೊಡೆದ ಸುದ್ದಿಯನ್ನು ಅವರ ಬಂಧುಗಳು ತಿಳಿಸಿದಾಗ ಅವರೆಲ್ಲರೂ ಇವರು ಇನ್ನೂ ಹೆದರಿ ನಡುಗತೊಡಗಿದರು. ಮುಂದೇನಾಗುತ್ತದೋ ಎಂಬ ಕಾತರದಿಂದ ಎದುರು ನೋಡುತ್ತಿದ್ದರು. ತಮ್ಮ ಕರೆಗಳ ಮೂಲಕ ವಿಮಾನದಲ್ಲಿದ್ದ ಪ್ರಯಾಣಿಕರು ಅಪಹರಣಕಾರರ ಬಗ್ಗೆ ಮಾಹಿತಿಯನ್ನು ಹೊರ ಜಗತ್ತಿಗೆ ರವಾನಿಸಿದ್ದರು. ಅಪಹರಣಕಾರರು ತಮ್ಮ ಕೈಗಳಲ್ಲಿ ಚಾಕುಗಳನ್ನು ಇಟ್ಟುಕೊಂಡಿದ್ದರು, ತಲೆಗೆ ಬಟ್ಟೆಯೊಂದನ್ನು ಸುತ್ತಿದ್ದರು, ವಿಮಾನದ ಪರಿಚಾರಿಕೆಯೊಬ್ಬಳಿಗೆ ಇರಿದು ಗಾಯಗೊಳಿಸಿದ್ದರು ಎಂಬ ಮಾಹಿತಿಯನ್ನು ತಿಳಿಸಿದ್ದರು. ಇದಲ್ಲದೆ ತಮ್ಮ 2 ಸಹ ಪ್ರಯಾಣಿಕರು ನೆಲದ ಮೇಲೆ ಬಿದ್ದಿದ್ದಾರೆ, ಅವರು ಜೀವಂತರಾಗಿರುವರೋ ಇಲ್ಲವೋ ತಿಳಿದಿಲ್ಲ ಎನ್ನುವ ಮಾಹಿತಿಯನ್ನು ನೀಡಿದ್ದರೆ ಅಪಹರಣಕಾರರು ತಮ್ಮೆಲ್ಲರನ್ನೂ ವಿಮಾನದ ಹಿಂಭಾಗಕ್ಕೆ ಹೋಗಲು ಬಲವಂತ ಮಾಡುತ್ತಿದ್ದಾರೆಂದೂ ತಿಳಿಸಿದರು. ವಿಮಾನದ ಪ್ರಯಾಣಿಕರು ದೂರವಾಣಿ ಮೂಲಕ ಇತರರನ್ನು ಸಂಪರ್ಕ ಮಾಡುತ್ತಿದ್ದಾರೆ ಎಂದು ಅಪಹರಣಕಾರರಿಗೆ ತಿಳಿದರೂ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸದೆ ಹೋದದ್ದು ಎಲ್ಲದರಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಇಷ್ಟರಲ್ಲಿ ಆ ವಿಮಾನವು ಇದ್ದಕ್ಕಿದ್ದಂತೆ ತಾನು ಹೋಗುತ್ತಿದ್ದ ಪಶ್ಚಿಮ ದಿಕ್ಕನ್ನು ಬದಲಿಸಿ ಪೂರ್ವ ದಿಕ್ಕಿನತ್ತ ಚಲಿಸತೊಡಗಿದ್ದನ್ನು ರಾಡಾರಿನಲ್ಲಿ ತೋರಿಸುವ ಏರ್
ಟ್ರಾಫಿಕ್ ಕಂಟ್ರೋಲರ್ಗಳು ಆತಂಕಗೊಂಡರು. 9:30ಕ್ಕೆ ಮತ್ತೊಮ್ಮೆ ಕಾಕ್ಪಿಟ್ನಿಂದ, ಈ ವಿಮಾನದಲ್ಲಿ ಬಾಂಬಿದೆ, ನೀವು ನಿಮ್ಮ ನಿಮ್ಮ ಸೀಟುಗಳಲ್ಲೇ ಕುಳಿತಿರಿ, ವಿಮಾನವು ಏರ್ಪೋರ್ಟ್ಗೆ ಮರಳುತ್ತಿದೆ ಎನ್ನುವ ಪ್ರಕಟಣೆ ಪ್ರಯಾಣಿಕರಿಗೆ ಕೇಳಿಬಂದಿತು. 8:57ಕ್ಕೆ ವಿಮಾನದಲ್ಲಿದ್ದ ಕೆಲವು ಪ್ರಯಾಣಿಕರು, ಏನಾದರೂ ಮಾಡಿ ಈ ಅಪಹರಣಕಾರರನ್ನು ಹಿಮ್ಮೆಟ್ಟಿಸಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಯಾರೂ ನಮ್ಮನ್ನು ತಡೆಯಲಾರರು ಎಂಬ ತೀರ್ಮಾನಕ್ಕೆ ಬಂದರು. ಅವರೆಲ್ಲರಿಗೂ ಗುಂಪಾಗಿ ವಿನಾಶದ ಕಾಕ್ಪಿಟ್ ಬಳಿಗೆ ಹೋಗತೊಡಗಿದಾಗ ವಿಮಾನದ ಕ್ಯಾಬಿನ್ನಲ್ಲಿಯೇ ಇದ್ದ ಅಪಹರಣಕಾರರಿಗೆ ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆ ಗುಂಪಿನಲ್ಲಿದ್ದ ಪ್ರಯಾಣಿಕನು ಕಾಕ್ಪಿಟ್ ಬಾಗಿಲನ್ನು ಕೈಗೆ ಸಿಕ್ಕ ವಸ್ತುಗಳಿಂದ ಜೋರಾಗಿ ಬಡಿಯತೊಡಗಿದರು. ವಿಮಾನ ಪರಿಚಾರಕರು ಉಪಯೋಗಿಸುವ ಊಟದ ಟ್ರಾಲಿಯೊಂದನ್ನು ವೇಗವಾಗಿ ಗುದ್ದಿ ಬಾಗಿಲನ್ನು ಒಡೆಯಲು ಯತ್ನಿಸುತ್ತಿದ್ದರು. ಆಗ ವಿಮಾನದ ಚಾಲಕನಾಗಿದ್ದ ಅಪಹರಣಕಾರ ಜಿಯಾದ್ ಜರ್ರಾ ಬೇಕೆಂತಲೇ ವಿಮಾನವನ್ನು ಅತ್ತಿಂದಿತ್ತ ಹೊರಳಿಸುತ್ತಾ ಚಾಲನೆ ಮಾಡತೊಡಗಿದ. ವಿಮಾನದ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದ ಪ್ರಯಾಣಿಕರನ್ನು ಕೆಳಗೆ ಬೀಳಿಸಬೇಕು ಎನ್ನುವುದೇ ಅವನ ಇರಾದೆಯಾಗಿತ್ತು. ಆದರೂ ಪ್ರಯಾಣಿಕರು ಧೃತಿಗೆಡಲಿಲ್ಲ. ಬಾಗಿಲಿನ ಮೇಲೆ ತಮ್ಮ ಎಲ್ಲ ಶಕ್ತಿಯನ್ನೂ ಹಾಕಿ ನೂಕತೊಡಗಿದರು. 9:58ಕ್ಕೆ ಜರ್ರಾ ಕಾಕ್ಪಿಟ್ನಲ್ಲಿದ್ದ ತನ್ನ ಸಹಚರನಿಗೆ, ನೀನು ಬಾಗಿಲನ್ನು ಬ್ಲಾಕ್ ಮಾಡು ಎಂದು ಹೇಳಿದ್ದು ಏರ್ ಟ್ರಾಫಿಕ್ ಕಂಟ್ರೋಲರ್ಗಳಿಗೆ ಕೇಳಿಸಿತು. ಧೃತಿಗೆಡದ ಪ್ರಯಾಣಿಕರು ಬಾಗಿಲನ್ನು ಇನ್ನಷ್ಟು ಜೋರಾಗಿ ಬಡಿಯುತ್ತಾ ಅದನ್ನು ನೂಕಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಆಗ ಜರ್ರಾ ಇದ್ದಕ್ಕಿದ್ದಂತೆ ವಿಮಾನದ ಮುಖವನ್ನು ನೆಲದತ್ತ ಮಾಡಿಸಿ ಅದನ್ನು ಡೈವ್ ಮಾಡಿಸತೊಡಗಿದ. ಸ್ವಲ್ಪ ಸಮಯದ ನಂತರ ಆತ, ನಾವು ಇಲ್ಲಿಗೇ ಮುಕ್ತಾಯ ಮಾಡಿಬಿಡೋಣ ಎಂದು ಸಹಚರನಿಗೆ ಹೇಳಿದ್ದು ಆತ ಬೇಡವೆಂದಿದ್ದು ಕಂಟ್ರೋಲರ್ಗಳಿಗೆ ಕೇಳಿಸಿತು. ಮತ್ತೆ ವಿಮಾನವು ನೇರವಾಗಿ ಹಾರತೊಡಗಿತು. ಏತನ್ಮಧ್ಯೆ ಒಬ್ಬ ಪ್ರಯಾಣಿಕ, ನಾವು ಈಗಲೇ ಕಾಕ್ಪಿಟ್ ಬಾಗಿಲು ಮುರಿಯದಿದ್ದರೆ ನಾವೆಲ್ಲರೂ ಸಾಯುವೆವು ಎಂದಾಗ ಪ್ರಯಾಣಿಕರ ಗುಂಪು ಕಾಕ್ಪಿಟ್ ಬಾಗಿಲಿನ ಮೇಲೆ ಇನ್ನಷ್ಟು ಒತ್ತಡವನ್ನು ಹಾಕತೊಡಗಿತು. ಇದರಿಂದ ವಿಚಲಿತನಾದ ಜರ್ರಾ ವಿಮಾನವನ್ನು ಮತ್ತೊಮ್ಮೆ ನೆಲದತ್ತ ಮುಖ ಮಾಡಿಸಿ, ಇನ್ನು ನಾವು ಕ್ರ್ಯಾಶ್ ಮಾಡೋಣವೇ ಎಂದು ಕೇಳಿದಾಗ ಸಹಚರ ಆಗಲಿ ಎಂದ. ಆಗ ಸರಿಯಾಗಿ 10 ಗಂಟೆಯಾಗಿತ್ತು. ಜರ್ರಾ ಅಲ್ಲಾಹು ಶ್ರೇಷ್ಠ ಎನ್ನುತ್ತಾ ಆ ವಿಮಾನವನ್ನು ಎದುರಿಗಿದ್ದ ಖಾಲಿ ಹೊಲಕ್ಕೆ ಅಪ್ಪಳಿಸಿದ. ಸುಮಾರು 700 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದ ಈ ವಿಮಾನ 10 ಗಂಟೆ 3 ನಿಮಿಷಕ್ಕೆ ಪೆನ್ಸಿಲ್ವೇನಿಯಾ ಪ್ರಾಂತದ ಶಾಂಕ್ಸ್ವಿಲ್ನಲ್ಲಿ ನೆಲ ಮುಟ್ಟಿದ ಕೂಡಲೇ ಆ ರಭಸಕ್ಕೆ ಕೂಡಲೇ ಉರಿದು ಹೋಯಿತು. ವಿಮಾನದಲ್ಲಿದ್ದ 40 ಜನರೂ ಮೃತಪಟ್ಟಿದ್ದರು. ಮುಂದಿನ ತನಿಖೆಯಲ್ಲಿ ತಿಳಿದದ್ದೇನೆಂದರೆ, ಆ ದಿನ ಮುಂಜಾನೆ 7:03ರಿಂದ 7:39 ಮಧ್ಯದಲ್ಲಿ 4 ಜನ ಅಪಹರಣಕಾರರು ಚೆಕ್ ಇನ್ ಮಾಡಿದರು. ಅವರ ಹೆಸರುಗಳು ಜಿಯಾದ್ ಜರ್ರಾ, ಸಯೀದ್ ಅಲ್ ಘಮಡಿ, ಅಹ್ಮದ್ ಅಲ್ ಹಸ್ನವಿ, ಅಹ್ಮದ್ ಅಲ್ ನಮಿ ಆಗಿದ್ದವು. 4 ಜನರು ಆ ವಿಮಾನದ ಮೊದಲ ದರ್ಜೆಯ ಸೀಟುಗಳಲ್ಲಿ ಕುಳಿತರು. ಅವರು ಸೆಕ್ಯೂರಿಟಿ ಚೆಕ್ ಮಾಡಿದಾಗ ಅವರ ಬಗ್ಗೆ ಯಾವ ಸಂಶಯವೂ ಬರಲಿಲ್ಲ. ಆ ವಿಮಾನವನ್ನು ವಾಷಿಂಗ್ಟನ್ನಲ್ಲಿರುವ ಕ್ಯಾಪಿಟಲ್ ಕಟ್ಟಡಕ್ಕೆ, ಅಮೆರಿಕದ ಸಂಸತ್ ಭವನ, ಡಿಕ್ಕಿ ಹೊಡೆಯಬೇಕೆಂದು ಜರ್ರಾನಿಗೆ ಆದೇಶಿಸಲಾಗಿತ್ತು. ಆದರೆ ಆ ವಿಮಾನದಲ್ಲಿ ಪ್ರಯಾಣಿಕರು ದಂಗೆ ಎದ್ದ ಕಾರಣ ಅವನಿಗೆ ವಾಷಿಂಗ್ಟನ್ ನಗರವನ್ನು ತಲುಪಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಇತರ ವಿಮಾನಗಳಲ್ಲಿದ್ದಂತೆ ಈ ವಿಮಾನದಲ್ಲಿಯೂ 5 ಅಪಹರಣಕಾರರಿದ್ದಿದ್ದರೆ ಪ್ರಯಾಣಿಕರಿಗೆ ಈ ರೀತಿ ದಂಗೆ ಏಳಲು ಸಾಧ್ಯವಾಗುತ್ತಿತ್ತೋ ಇಲ್ಲವೋ. ಈ ವಿಮಾನದಲ್ಲಿ ಕೇವಲ 4 ಅಪಹರಣಕಾರರು ಬದುಕಿದ್ದರು ಎನ್ನುವ ಪ್ರಶ್ನೆಗೂ ಸೂಕ್ತ ಉತ್ತರ ದೊರೆತಿಲ್ಲ. ಒಟ್ಟಾರೆ ಪ್ರಯಾಣಿಕರ ಸಮಯ ಸ್ಫೂರ್ತಿಯಿಂದ ಇನ್ನೊಂದು ಭಾರಿ ಅವಘಡವು ತಪ್ಪಿತು.